ಹೆಲೋ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಇದು ಟುಡೇ ಬ್ಲಾಗ್ ಆಗಿರುತ್ತೆ. ಇವತ್ತು ತುಂಬ ಫಂಕ್ಷನ್ಸ್ಗಳಿದೆ. ಹಾಗೆ ಇವತ್ತು ಒಂದು ಎಂಗೇಜ್ಮೆಂಟ್ ಆ್ಯಂಡ್ ಒಂದು ಗೃಹ ಪ್ರವೇಶ ಇದೆ, ಅಲ್ಲೆಲ್ಲರಿಗೂ ಅಟೆಂಡ್ ಮಾಡಬೇಕು. ಹಾಗೆ ಮಗಳಿಗೆ ಸ್ಕೂಲಿಂದ ಕರ್ಕೊಂಡು ಸ್ವಲ್ಪ ಬೇಗ ಬರಬೇಕಿತ್ತು. ಅವಳದು ಡ್ಯಾನ್ಸ್ ಇತ್ತು, ಹಾಗೆ ಫ್ರೆಂಡ್ ಮನೇಲಿದ್ದು ಅವ್ರ ಹತ್ರನೂ ಸ್ವಲ್ಪ ಮಾತಾಡ್ಕೊಂಡು ಬಂದೆ. ಹಾಗೆ ವಾಪಸ್ ಬಂದು ಬೇಗ ಬೇಗ ರೆಡಿಯಾಗಿ ಅಲ್ಲಿಂದ ಬಂದು ಸ್ಟಾರ್ಟಿಂಗ್ ಬಂದಿದ್ದೆ ನಾನು ಗೃಹಪ್ರವೇಶಕ್ಕೆ. ಏಕೆಂದರೆ ಎಂಗೇಜ್ಮೆಂಟ್ಗೆ ನನ್ನ ತಮ್ಮಗೆ ನಾನು ಕಾಲ್ ಮಾಡಿದ್ದೆ, ಲೇಟ್ ಆಗುತ್ತೆ ಅಂತ ಹೇಳಿದ. ಹಾಗೆ ಫಸ್ಟ್ ಎಂಗೇಜ್ಮೆಂಟ್ ಮುಗಿಸ್ಕೊಂಬಿಡೋಣ ಅಂತ ಹೋದ್ವಿ. ಅಲ್ಲಿ ಸತ್ಯನಾರಾಯಣ ಪೂಜೆ ಹೋಮ ಎಲ್ಲನೂ ಚೆನ್ನಾಗಿ ಮಾಡಿದರು. ಅಲ್ಲೂ ಸಹ ದೇವರ ಆಶೀರ್ವಾದ ತೊಗೊಂಡು ಸತ್ಯನಾರಾಯಣ ಪ್ರಸಾದನ ಯಾರೂ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಪ್ರಸಾದ ತಿನ್ಕೊಂಡು ಹಾಗೆ ಆಂಟಿನ ಸ್ವಲ್ಪ ಮಾತಾಡಿಸ್ಕೊಂಡು ಅಂಕಲ್ಲು ಮಾತಾಡಿಸ್ಕೊಂಡು ಬಂದೆ. ಹಾಗೆ ಊಟ ಮಾಡೋಣ ಬೇಡ ಅಲ್ಲಿ ಮಾಡೋಣ, ಯಾಕೆಂದರೆ ಅಲ್ಲೂ ಫೋರ್ಸ್ ಮಾಡೇ ಮಾಡ್ತಾರೆ. ಅಣ್ಣ ಎಲ್ಲ ಅದಕ್ಕೆಲ್ಲ ಇರ್ತಾರೆ, ಅವರು ಫೋರ್ಸ್ ಮಾಡ್ತಾರೆ ಅಂದ್ಕೊಂಡು ಕೆಳಗಡೆ ಎಲ್ಲರೂ ಇಳಿದ್ವಿ. ಆದರೆ ಅಂಕಲ್ ಮಾತ್ರ ಬಿಡಲೇ ಇಲ್ಲ, ಗೊತ್ತಿಲ್ಲ ನಾನು ಊಟ ಮಾಡ್ಕೊಂಡು ಹೋಗಲೇಬೇಕು ಅಂತ ಹಿಂಸೆ ಮಾಡಿದ್ರು. ನಮ್ಮ ಮನೆಯವರು ಆಯ್ತು ನಡಿ ಪಾಪ ಅಲ್ಲೇ ಇದ್ಬಿಟ್ಟಿದ್ರು, ಅವರು ಮುಂದೆನೇ ಇದ್ಬಿಟ್ಟಿದ್ರು, ಹೋಗೋಕ್ಕಾಗಲಿಲ್ಲ. ಹಾಗೆ ಗೊತ್ತಿರೋರೆ ಅಲ್ವಾ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಎಂಗೇಜ್ಮೆಂಟಿಗೆ ಬಂದ್ವಿ. ಎಂಗೇಜ್ಮೆಂಟಲ್ಲಿ ಆಲ್ರೆಡಿ ಎಲ್ಲ ಖಾಲಿಯಾಗಿಬಿಟ್ಟಿದ್ರು. ಅಣ್ಣ ಎಲ್ಲ ಕೋಪ ಮಾಡ್ಕೊಬಿಟ್ಟಿದ್ರು. ಯಾಕೆ ಅಂದರೆ ಅಕ್ಕಂದಿರು ಆಲ್ರೆಡಿ ವಿಸಿಟ್ ಕೊಟ್ಬಿಟ್ಟು ಹೋಗಿದ್ದಾರೆ, ವೈದ್ಯ ಬಂದಿಲ್ವಾ ಅಂತ ಆಲ್ರೆಡಿ ಎಲ್ಲ ಬೈತಾಯಿದ್ರು. ಬೈಸ್ಕೊಂಡು ಹೋದೆ. ಹೆಣ್ಣು ಗಂಡು ಆಲ್ರೆಡಿ ಕೊನೆ ಫೋಟೋಶೂಟ್ ಆ್ಯಂಡ್ ಕೇಕ್ ಎಲ್ಲ ಕಟ್ ಮಾಡ್ತಾಯಿದ್ರು. ಆಗ ಹೋದ್ವಿ. ನಾನು ಜಸ್ಟ್ ಏನು ಒಂದೇ ಒಂದು ಫೋಟೋ ಅವ್ರ ಹತ್ರ ಹೊಡ್ಸ್ಕೊಂಡು ತಿರ್ಗಾ ರಿಟರ್ನ್ ಆಗಬೇಕಿತ್ತು. ನನಗೊಂದು ಸ್ವಲ್ಪ ಬೇರೆ ಕೆಲಸ ಇತ್ತು, ಹಾಗಾಗಿ ಬೇಗ ಮುಗಿಸ್ಕೊಂಡು ಅಲ್ಲಿಂದ ನಾನು ಹೊರಟೆ. ಫ್ರೆಂಡ್ಸ್, ಈಗ ತಾನೇ ಎರಡು ಫಂಕ್ಷನು ಮುಗಿಸ್ಕೊಂಡು ಈಗ ಜಸ್ಟ್ ಮನೆಗೆ ಬಂದೆ. ಅಂದರೆ ನಮ್ಮ ಯಾರ ಮನೆಯಲ್ಲಿದ್ದೀನಿ ಅನ್ನೋದು ನಿಮಗೆ ಆಲ್ರೆಡಿ ಅವತ್ತು ಹೇಳಿದ್ದೆ ಅಲ್ಲ. ನಮ್ಮ ತಾಯಿ ಮನೆ ಅಂದರೆ ನಮ್ಮ ಮಾವನ ಮನೆ, ನಾನು ಹುಟ್ಟಿ ಬೆಳೆದಂಥ ಮನೆ ಇದು. ಅಲ್ಲಿಗೆ ಬಂದಿದ್ದೀನಿ. ನಾನು ಫ್ರೆಂಡ್ ಬಂದಿದ್ದಾಳೆ, ಅವಳನ್ನ ಮಾತಾಡಿಸ್ಕೊಂಡು ಹಾಗೆ ಒಂದು ರೀಲ್ಸ್ ಮುಗಿಸ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಅವಳು ಮಖ ತೋರಿಸ್ಬಾರ್ದಂತೆ, ಯಾಕೆ ನೋಡಿ ಇವರೇ ಅವರು ಬೇಡ. ಈ ಸೀರೆನ ಇವತ್ತು ವೇರ್ ಮಾಡಿದ್ದು ಚೆನ್ನಾಗಿತ್ತು ಕಲರ್ ಅಲ್ಲ, ಮರ್ತೋದಂಗೆ ಆಗೈತೆ ಎಲ್ಲನೂ ನನಗೆ. ಮರ್ತೋದಂಗೆ ಆಗೈತೆ ಪೂರ. ಚೆನ್ನಾಗಿದೆ. ಇದು ನಮ್ಮ ತಮ್ಮನ ರೂಮು, ಸಿಸ್ಟಮು ಅವೆಲ್ಲ ಇಟ್ಕೊಂಡಿದ್ದಾರೆ ನೋಡಿ. ಹಾಯ್. ನೋಡಿ ಮದ್ವೆಯಲ್ಲಿ ಬೀಡ ಕೊಟ್ಟವ್ರೆ, ಅದು ತಿಂದಿಲ್ಲ, ಹಂಗೆ ತಂದವ್ರೆ. ನಮ್ಮ ಬೋಣಿ ಅಂದರೆ ನಮಗೆ ಋಣ ಇತ್ತು, ಎಲ್ಲೆಡ್ಕೆ ಋಣ ಅದೇನು ಅಂತಾರಲ್ಲ ಹಂಗೆ ಅಂತೆ. ತಿನ್ನೋಕ್ಕೂ ಋಣ ಬೇಕು ಗೊತ್ತಾ. ನಮ್ಮ ಮಾವಮ್ಮ ನಿಮಗೆ ಪೂರ್ತಿ ಅವತ್ತು ಕತ್ಲಲ್ಲಿ ಬಂದಿದ್ದೆ, ತೋರ್ಸೋಕ್ಕಾಗಲಿಲ್ಲ. ಇವತ್ತು ತೋರಿಸ್ತೀನಿ ನೋಡಿ, ತುಂಬ ವಿಶಾಲವಾಗಿದೆ. ನಾವೇ ಇಲ್ಲಿ ಕುಂಟೆ ಬಿಲ್ಲೆ ಆಡ್ತಿದ್ದು, ಪಕ್ಕದಲ್ಲೇ ಒಂದು ಸ್ವಲ್ಪ ಕಾಲುವೆ ಇತ್ತು, ಅಲ್ಲಿ ಬಿದ್ದರೆ ಅಲ್ಲೋಗಿ ಬೀಳ್ತಿದ್ವಿ. ತುಂಬ ಚೆನ್ನಾಗಿತ್ತು ಮೆಮೊರಿ ಇನ್ನೊಂದು ಸಲ ಸಿಗಲ್ಲ. ಅದಕ್ಕೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಬಂದರೆ ಇಲ್ಲಿಗೆ. ನೋಡ ತೋರಿಸ್ತೀನಿ ನೋಡಿ. 2 ಆಟೋ ನಿಲ್ಸಿದ್ದಾರೆ, ಮಾವ ಆಟೋ ಡ್ರೈವರು. ಆ್ಯಂಡ್ ಇಲ್ಲ ಎಂಟ್ರೆನ್ಸು ಗೇಟ್, ಈಚೆ ಕಾರ್ ಇದೆ ಅವ್ರದ್ದು ಓಮಿನಿ. ಇಲ್ಲಿ ನನ್ನ ತಮ್ಮನ ಬೈಕ್ ಇದೆ, ಇಲ್ಲೊಂದು ನನ್ನ ತಮ್ಮನ ಬೈಕ್ ಇದೆ. ಇಲ್ಲಿ ಪಾತ್ರೆ ಗೀತೆ ತೊಳ್ಕೊತಾರೆ ಮತ್ತೆ. ಚೆಂದ ಅಲ್ಲೆಲ್ಲ ನನ್ನ ತಮ್ಮ ನಂತರ ಅವ್ನಿಗೂ ಗಿಡದ ಹುಚ್ಚು ಜಾಸ್ತಿ ಇದೆ. ಕಂಡಿದ್ದೆಲ್ಲ ಗಿಡ ಬೇಕು ನನಗೂ, ಹಂಗೆ ಅವನಿಗೂ. ನೋಡಿ ನಮ್ಮ ಮಾವ ಈಗ ತಾನೇ ಬಂದು ಊಟ ಮಾಡ್ತಾ ಇದ್ದಾರೆ. ಪಾಪ 3 ಗಂಟೆ ಆದರೂ ಬಂದು ಊಟ ಮಾಡಿಲ್ಲ, ಈಗ ಬಂದು ಊಟ ಮಾಡ್ತಾ ಇದ್ದಾರೆ. ಇಡೀ ನೋಡಿ ಸಾಂಬಾರು ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ರಸಮ್ಮ ಚೆನ್ನಾಗಿಲ್ವಾ? ಈ ಕಡೆ ಮಟನ್ ಚಿಕನ್ ಮಾಡಿಕೊಂಡಿರ್ಬೇಕು. ಕಾರ್ತಿಕ ಅಲ್ಲ, ಏನು ಮಾಡ್ತೀರಾ? ತಿನ್ನಲ್ಲ ಅಲ್ಲ ಯಾರುವೆ? ನಾಳೆ ಬರ್ತೀಯಾ? ನೋಡ ಹೇಳ್ತೀನಿ. ಇದ್ಯಾಕೆ ಹಿಂಗೆ ಆಗೋಯ್ತು ಟಿವಿ? ಹಾಗೆ ಒಂದು ಸಿಂಪಲ್ಲಾಗಿ ಸ್ಯಾರಿ ತೊಗೊಂಡಿದ್ದೆ, ಅದನ್ನು ನಾನು ಆ್ಯಂಡ್ ಅದರಲ್ಲಿ ರೀಲ್ಸ್ ಮಾಡಬೇಕಿತ್ತು. ಎಲ್ಲಪ್ಪ ಮಾಡೋದು ಅಂತ ಇದ್ದೆ. ಹಾಗೆ ಅವ್ರ ಮನೆ ನನಗೆ ತುಂಬ ಇಷ್ಟ ಅಲ್ಲ, ಹಾಗೆ ಅಲ್ಲೇ ಒಂದು ರೀಲ್ಸ್ ಮಾಡೋಣ ಅಂತ ಒಂದು ಚಿಕ್ಕದಾಗಿ ಒಂದು ಇನ್ಸ್ಟಾಗ್ರಾಮ್ಗೆ ಆ್ಯಂಡ್ ಯೂಟ್ಯೂಬ್ಗೆ ಒಂದು ರೀಲ್ಸ್ ಮಾಡಿಬಿಟ್ಟು ಮನೆಯಿಂದ ಅಲ್ಲಿಂದ ಹೊರಟೆ. ಗುಡ್ ಮಾರ್ನಿಂಗ್. ಅಲ್ಲಿಂದ ಒಂದು ಫುಲ್ಲು ನಿನ್ನೆ ಎಲ್ಲ ಟಯರ್ಡ್ ಆಗಿತ್ತಲ್ಲ, ಒಳ್ಳೆ ನಿದ್ದೆ ಆಯಿತು. ಬೆಳಗ್ಗೆ ಎದ್ದು ಅಂದರೆ ನೈಟು ಮಲ್ಕೋವಾಗ ನನಗೆ ತುಂಬ ಕಣ್ಣು ಉರಿತಿತ್ತು. ನನಗೆ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಮೊಬೈಲ್ ನೋಡ್ತೀವಲ್ವ ಈಗ ಎಡಿಟಿಂಗು ಅದು ಅಂತ, ಹಾಗೆ ಸ್ವಲ್ಪ ನನಗೆ ಕೋಲ್ಡು ಆಗಿತ್ತು, ಹಾಗೆ ಸ್ವಲ್ಪ ಕಣ್ಣು ಉರಿಯಿತು. ಹಾಗಾಗಿ ಸ್ವಲ್ಪ ಮಲ್ಕೋವಾಗ ಹರಳೆಣ್ಣೆ ಹಚ್ಕೊಂಡು ಮಲಗಿದ್ದೆ.
ಹಾಗಾಗಿ ಸ್ವಲ್ಪ ಕಣ್ಣೆಲ್ಲ ಊದ್ಕೊಳಂಗಾಗಿತ್ತು. ಹಾಗೆ ಬೇಗ ಬೆಳಗ್ಗೆ ಎದ್ದು ಮಕ್ಳಿಗೂ ಕಳಿಸ್ಕೊಡ್ಬೇಕಿತ್ತಲ್ವ, ಫ್ರೆಶ್ ಅಪ್ ಆಗಿದೆ. ನನಗೆ ಯಾಕೋ ಈ ಚಳಿಲಿ ಮುಖ ಫುಲ್ಲು ಡ್ರೈ ಅನ್ನಿಸ್ತಿದೆ. ಹಾಗಾಗಿ ನಾನು ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆದ ತಕ್ಷಣ ನಾನು ಮಾಯ್ಶ್ಚರೈಸರು ಇಲ್ಲ ಅಂತಂದರೆ ಸನ್ಸ್ಕ್ರೀಮ್ನ ಯೂಸ್ ಮಾಡ್ತೀನಿ. ಏಕೆಂದರೆ ನನಗದು ಬೆಟರ್ ಅನಿಸುತ್ತೆ. ಹಾಗೆ ಬೆಳಿಗ್ಗೆ ಎದ್ದು ಒಂದು 8:30ಗೆಲ್ಲ ಪಾರ್ಸಲ್ ಅವ್ರು ಫೋನ್ ಮಾಡಿದ್ರು. ಅಂದರೆ ಮೀಶೋದಲ್ಲಿ ಏನೋ ಆರ್ಡ್ರ್ ಮಾಡಿದ್ದೆ. ಏನಪ್ಪ ಅಂದರೆ ನಾನು ಅಂದ್ಕೊಂಡಿದ್ದೆ ದೀಪ ಅಂತ, ಯಾಕೆ ನಾನು ದೀಪ ಆರ್ಡ್ರ್ ಮಾಡಿದ್ದೆ. ಆದರೆ ದೀಪ ಅಲ್ಲ, ಇದೇ ಬೇಗ ಬಂದಿದೆ. ಇದು ಒಂದು ಬಳೆ ಸ್ಟ್ಯಾಂಡು, ಅಂದರೆ ಬಳೆಗಳನ್ನೆಲ್ಲ ಈ ಒಂದು ಪೌಚಲ್ಲಿ ಇಡೋದು. ಈ ಥರ ಒಂದು 5 ಒಂದು ಇದು ಕೊಟ್ಟಿರ್ತಾರೆ. ಆ ಪೌಚ್ ಒಳಗಡೆ ಹಾಕಿ ಜಿಪ್ ಹಾಕಿದ್ರೆ ಬಳೆಗಳೆಲ್ಲ ಅಲ್ಲಿ ಇದು ಮಾಡ್ಬೋದು, ನಾವು ಸ್ಟೋರ್ ಮಾಡ್ಬೋದು. ನನಗೆ ಬೈ ಒನ್ ಗೆಟ್ ಒನ್ ಮಾಡಿದ್ದೀನಿ. ಫಸ್ಟು ಸಿಂಗಲ್ ಮಾಡಿದ್ದೆ, ಆಮೇಲೆ ಕ್ಯಾನ್ಸಲ್ ಮಾಡಿ ನಾನು ಬೈ ಒನ್ ಗೆಟ್ ಒನ್ ಮಾಡಿದೆ. ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಏನಾದ್ರು ತೊಗೋಬೇಕಂದ್ರೆ ಸಡನ್ನಾಗಿ ಆ ಕಲರ್ ಇದೆಯೋ ಇಲ್ವೋ ಅಂತ ಅನಿಸುತ್ತೆ. ಬಾಕ್ಸ್ಗಳಲ್ಲಿ ಕಾಣಲ್ಲ ಒಂದೊಂದು ಸಲ ಕಲರ್ಗಳು. ಇದರಲ್ಲಾದರೆ ಆಗಲ್ಲ, ಈ ಕಲರ್ ಇದೆ ಅಂತ ನಾವು ಐಡೆಂಟಿಫೈ ಮಾಡಿ ತೊಗೋಬೋದು. ಹಾಗೆ ಅದನ್ನು ಮಾಡಾದಮೇಲೆ ಮಗಳಿಗೆ ಸಹ ನಾನು ಒಂದು ಬರ್ತ್ಡೇಗೆ ಅವಳಿಗೆ ಡೆಕೋರೇಷನ್ಸ್ಗೆ ಬಲೂನ್ಸು ಅವೆಲ್ಲ ಮಾಡಿದೆ. ನನಗೆ ಯಾಕೋ ಇದು ಸಮಾಧಾನ ಅನ್ನಿಸ್ಲಿಲ್ಲ, ಅಷ್ಟು ಇಷ್ಟ ಆಗಲಿಲ್ಲ. ಯಾಕೆಂದರೆ ನಾನು ನೋಡಿದ್ದೆ ಒಂಥರ ಲೆಂತ್ ಇತ್ತು. ಆದರೆ ಇದು ಬಟ್ಟೆ ಇದೆಯಲ್ಲ ಆ ಕಡೆ ಈ ಕಡೆ ಬಿಡೋದು ಸ್ಕ್ರೀನು, ಅದು ಅಷ್ಟು ಲೆಂತ್ ಇಲ್ಲ, ಅದಕ್ಕೆ ಬೇಜಾರಾಯಿತು. ಹಾಗೆ ಮಗನೂ ಸಹ ಇನ್ನೊಂದು ಪಾರ್ಸಲ್ ಇತ್ತು. ಒಟ್ಟು 3-4 ಪಾರ್ಸಲ್ ಬಂದಿತ್ತು. ಅದನ್ನು ನಾನೇ ಓಪನ್ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾನೆ. ಇದು ಏನಪ್ಪ ಅಂದರೆ ಇದು ಇಯರಿಂಗ್ಸು, ಅಂದರೆ ನಮ್ಮ ಕಿವಿ ಓಲೆಗಳನ್ನು ಇಡೋದಕ್ಕೆ ಬಾಕ್ಸ್. ಅಂದರೆ ನಮ್ಮ ಇಯರಿಂಗ್ಸ್ಗಳನ್ನ ನಾವು ನೀಟಾಗಿ ಒಂದು ಕಡೆ ಇಡ್ಬೋದು. ನಾನು ಎಲ್ಲವನ್ನು ಒಂದು ಬಾಕ್ಸಲ್ಲಿ ತುಂಬಿಟ್ಟಿದ್ದೆ. ಅದು ಮಗಳು ಸಿಕ್ಕಾಪಟ್ಟೆ ಅಲ್ಲಿಡೋದು ಇಲ್ಲಿಡೋದು. ಬೇಕಾದಾಗ ಒಂದು ಕಲರ್ ಡ್ರೆಸ್ ಬಟ್ಟೆ, ಒಂದು ಮ್ಯಾಚಿಂಗ್ ಬಟ್ಟೆ ಹಾಕೋತೀನಿ ಅಂದರೆ ಮ್ಯಾಚಿಂಗ್ ಇಯರಿಂಗ್ಸ್ ಸಿಗ್ತಿರಲಿಲ್ಲ ನನಗೆ. ತುಂಬ ರಿಸ್ಕ್ ಅನ್ಸೋದು. ಹೋಗುವಾಗ ಎಲ್ಲರೂ ಅರ್ಜೆಂಟ್ ಇದ್ದಾಗ ಆ ಥರ ಆದರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅದಕ್ಕೆ ಏನು ಮಾಡಿದೆ, ಇದನ್ನು ನಾನು ಮೀಶೋದಲ್ಲಿ ನೋಡ್ತಾ ಇರುವಾಗ ನನಗೆ ಇದಿಷ್ಟ ಆಯಿತು. ಬೈ ಒನ್ ಗೆಟ್ ಒನ್ ಇದೂ ಒಂದು 300 ರೂಪೀಸ್. ಇದು ಬೈ ಒನ್ ಗೆಟ್ ಒನ್ ಅಂದರೆ ಒಂದಕ್ಕೊಂದು ಸಿಗುತ್ತೆ. 300 ಆಯಿತು. ಅದಕ್ಕೆ ಇದನ್ನು ತೊಗೊಂಡೆ. ಇದು ಒಂದು ಪೌಚಲ್ಲಿ 2 ಇಲ್ಲಾಂದರೆ 3 ಇಡ್ಬೋದು. ದೊಡ್ಡದಾದರೆ 2 ಇಡ್ಬೋದು, ಚಿಕ್ಕವಾದರೆ ತುಂಬ ಇಡ್ಬೋದು. ಅದನ್ನು ತೊಗೊಂಡೆ. ತುಂಬ ಇಷ್ಟ ಆಯಿತು ನನಗೆ. ನೆಕ್ಸ್ಟು ನಿಮಗೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಫುಲ್ಲು ಫುಲ್ಲು ನನ್ನ ಇಯರಿಂಗ್ಸ್ ಏನಿದೆ ಅದೆಲ್ಲ ಇಟ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಎಷ್ಟಿದೆ ಅಂದರೆ ಇಯರಿಂಗ್ಸು ಒಂದು 250-200 ಇಯರಿಂಗ್ಸ್ ಇದೆ ನನ್ನ ಹತ್ರ. ಅಷ್ಟೂ ಕವರ್ ಆಗಬೇಕಲ್ಲ, ಅದಕ್ಕೆ ಇದನ್ನು ಆರ್ಡ್ರ್ ಮಾಡಿದ್ದು. ಅಂದರೆ ಸಡನ್ನಾಗಿ ನನಗೂ ಕೈಗೆ ಸಿಗಬೇಕು, ಒಂದು ತಿರ್ಪು ಇಲ್ಲ ಅಂತಂದರೆ ಒಂದು ಟೈಮಲ್ಲಿ ನಮಗೆ ಬೇಜಾರಾಗ್ಬಿಡುತ್ತೆ. ಹಾಗೆ ಬಳೆ ಸ್ಟ್ಯಾಂಡ್ ಮಾಡಿದ್ದೆ. ಆ ಬಳೆ ಸ್ಟ್ಯಾಂಡ್ ಜೊತೆ ಈ ಬಳೆ ಸ್ಟ್ಯಾಂಡ್ ಮಾಡಿದ್ದೆ. ಈ ಬಳೆ ಸ್ಟ್ಯಾಂಡ್ ಮಾಡಿದ್ದು ಏನಕ್ಕೆ ಅಂತಂದರೆ, ಈ ಬಳೆ ಸ್ಟ್ಯಾಂಡು ಹೊರಗಡೆ ಇಡೋದಕ್ಕೆ. ಅಂದರೆ ಈಗ ಸಡನ್ನಾಗಿ ನಾವು ರೆಗ್ಯುಲರಾಗಿ ಬಳೆ ಹಾಕ್ತಾಯಿರ್ತೀವಿ, 1-2 ಬಳೆನಾರು ಹಾಕ್ತಾಯಿರ್ತೀವಿ ಕಲರ್ದು. ನನಗಂತೂ ಬಳೆ ಹಾಕಿ ಅಭ್ಯಾಸ ಇದೆ ಸ್ವಲ್ಪ. ಹಾಗಾಗಿ 2 ಜೊತೆ 3 ಜೊತೆನಾರು ಹೊರಗಡೆ ಇಟ್ಟರೆ ಬೇಗ ಸಡನ್ನಾಗಿ ಎತ್ಕೋಬೋದು. ಎಲ್ಲನೂ ಪೌಚನ್ನೇ ತೆಗ್ದು ನಾವು ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಇದನ್ನು ನಾನು ಹೊರಗಡೆ ಇದ್ಮೇಲೆ ನಿಮಗೆ ಅರೇಂಜ್ ಮಾಡಿ ನಾನು ಇದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಎಲ್ಲ ಓಲೆಗಳು ಸ್ವಲ್ಪ ಕಾಸ್ಟ್ಲಿಯಸ್ಸೇ ಇದೆ. ಇವೆಲ್ಲ 300-250 ಆ ಥರ ಇದೆ. ಹಾಗಾಗಿ ಸ್ವಲ್ಪ ಹೇಗೆ ದುಡ್ಡು ಕೊಟ್ಟಿರ್ತೀವೋ ಹಾಗೆ ಬಾಳಿಕೆ ಬರಬೇಕಲ್ವಾ. ಒಂದು 4-5 ಸಲಿನಾರ ಯೂಸ್ ಮಾಡಿದ್ರೆ ನಮಗೂ ಸಮಾಧಾನ ಆಗಿರುತ್ತೆ ದುಡ್ಡು ಕೊಟ್ಟಿರೋದಕ್ಕೆ. ತೊಗೊಬಂದ ತಕ್ಷಣ ಹಾಕೊಂಡ ತಕ್ಷಣ ಎಲ್ಲೋ ಎಸ್ಬಿಟ್ಟು ಅದು ತಿರ್ಗಾ ಡ್ಯಾಮೇಜ್ ಆಗಿ ಮುರಿದೋಗಿ ಅಲ್ಲಿ ಇಲ್ಲಿ ಎಳ್ದು ಮಾಡೋದು ಬೇಡ ಅಂತ ಒಂದು ಬಾಕ್ಸಲ್ಲಿದ್ದರೆ ಅದನ್ನು ನಾವು ಕ್ಯಾರಿ ಮಾಡೋದಕ್ಕೂ ಈಸಿ ಆಗುತ್ತೆ. ನಮಗೆ ನೋಡಿದ ತಕ್ಷಣ ಹಾಯ್ ಫ್ರೆಂಡ್ಸ್, ಅದೇ ನಾನು ಮೊನ್ನೆ ತೊಗೊಂಡಿದ್ದೆ ಅನ್ನಲ್ಲ, ಅದ್ರ ನೋಡಿ ಈ ಥರ ಸೆಟ್ಟಿಂಗ್ ಮಾಡಿದ್ದೀನಿ. ಕೆಲವೊಂದು ಆಗಾಗ ಮಕ್ಕಳುಗಳು ಇರೋ ಮನೆಗಳಲ್ಲಿ ಹಾಳು ಮಾಡ್ತಾನೇ ಇರ್ತಾರೆ. ಏನೂ ಮಾಡೋದಕ್ಕಾಗೋದಿಲ್ಲ. ಹೇಗೆಂದರೆ ಈಗ ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ದಾಳ, ಇಲ್ಲಿ ನೋಡಿ ಎಲ್ಲ ರ್ಯಾಕನ್ನು ಎಳೆದು ಅದನ್ನು ಈ ಕಡೆ ಅದನ್ನು ಎಲ್ಲ ಮಾಡಿಬಿಟ್ಟು ಹೋಗಿದ್ದಾಳೆ. ನಾನೀಗೆಲ್ಲ ಅದನ್ನೆಲ್ಲ ನಾನು ಸಪ್ರೇಟ್ ಮಾಡಬೇಕು. ನನಗೆ ಆ ಜಾಗದಲ್ಲಿದ್ದರೆ, ಈಗ ರೆಡಿ ಆಗುವಾಗ ನಾವು ಏನೇ ಒಂದು ರೆಡಿ ಆಗಬೇಕಾದ್ರೂ ಅಷ್ಟೇ ಆ ಜಾಗದಲ್ಲಿ ಅವು ಇದ್ಬಿಟ್ರೆ ಎತ್ಕೊಳ್ಳೋದಕ್ಕಾಗಲಿ ರೆಡಿ ಆಗೋದಕ್ಕಾಗಲಿ ಸ್ವಲ್ಪ ಟೈಮು ಸೇವ್ ಮಾಡ್ಬೋದು. ಆದರೆ ಮಕ್ಕಳು ಹಂಗಲ್ಲ, ಹೆಂಗೆ ಬೇಕು ಹಂಗೆ. ಮಗ ಎಲ್ಲ ಆಲ್ರೆಡಿ ಪೌಡ್ರೆಲ್ಲ ಚೆಲ್ಲಿದ್ದ, ನಾನು ಅದನ್ನು ಒರೆಸಿಟ್ಟಿದ್ದೀನಿ. ಈ ರೀತಿ ನಂದು ಅಂದರೆ ಇದು ಮಕ್ಕಳು ರೆಡಿ ಮಾಡ್ಕೊಳ್ಳೋಕ್ಕೆ. ನಾನು ಸಿಂಪಲಾಗಿ ರೆಡಿ ಆಗೋಕ್ಕೆ ಜಾಸ್ತಿ ಯಾವಾಗಲೂ ಮೇಕಪ್ಪು ಬೇರೆ ಥರ ಎಲ್ಲ ಆಗೋಲ್ಲ. ಜನರಲ್ ನಾನು ಒಂದು ಮಾಯ್ಶ್ಚರೈಸ್ ಹಚ್ಕೊಂಡು ಸನ್ಸ್ಕ್ರೀಮ್ ಹಚ್ಕೊಂಡು ರೆಡಿ ಆಗ್ತೀನಿ ಜಾಸ್ತಿ. ರೆಗ್ಯುಲರಾಗಿ ಲೆಫ್ಟಿಗೆ ಮಾತ್ರ ಇದ್ದೇ ಇರುತ್ತಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಅದೇನಾರ ಬೇರೆ ಥರ ಫಂಕ್ಷನ್ ಇತ್ತು ಅಂದರೆ ಇಲ್ಲಿರೋವು ಯೂಸ್ ಆಗುತ್ತೆ. ಈ ಸ್ಟ್ಯಾಂಡು ನಿಮ್ಗೆ ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ. ಇದನ್ನು ನಾನು ಏನಕ್ಕೆ ಇಲ್ಲಿಟ್ಟಿದ್ದೀನಿ ಅಂದರೆ ರೆಗ್ಯುಲರು ಈಗ ಎಲ್ಲರೂ ಹೋಗೋದಕ್ಕೆ ಒಳಗಡೆ ಇರೋ ಅಂತ ಕೆಲವೊಂದನ್ನು ಕೆಳಗಡೆ ಇನ್ನೂ ತುಂಬ ಇಟ್ಟಿದ್ದೀನಿ. ಅವನ್ನೆಲ್ಲ ತೆಗೆದು ತೋರಿಸೋದಕ್ಕೆ ಆಗೋದಿಲ್ಲಲ್ಲ, ಹಾಗಾಗಿ ಅವೆಲ್ಲ ತೊಗೊಳಕ್ಕಾಗಲ್ಲ ಸಡನ್ನಾಗಿ. ಅದಕ್ಕೆ ಸಡನ್ನಾಗಿ ಎಲ್ಲರ ಹೋಗೋದಕ್ಕೆ ಜಾಸ್ತಿ ನಾನು ಯೂಸ್ ಮಾಡೋದೆ ಗ್ರೀನ್ ಬಳೆಗಳು. ಅಂದರೆ ಯಾವುದೇ ಒಂದು ಕೈಯಲ್ಲಿ ಖಾಲಿ ಇರಬಾರ್ದಲ್ಲ ಅಂತ ಗ್ರೀನ್ ಬಳೆಗಳನ್ನ ಹಾಕ್ಕೋತೀನಿ. ಹಾಗೆ ಒಂದು ಸಿಂಗಲ್ಲಾಗಿ ಸ್ಟೋನ್ಸ್ ಬಳೆಗಳನ್ನ ಹಾಕಿದ್ದೀನಿ. ಇನ್ನೂ ತುಂಬಿಲ್ಲ, ಅಲ್ಲೊಂದು ಸ್ವಲ್ಪ ಇದೆ, ಅವೆಲ್ಲ ಹಾಕ್ಬೇಕೀಗ. ಸ್ಟ್ಯಾಂಡ್ ಭರ್ತಿ ಮಾಡಿದ್ರೆ ಆಗುತ್ತೆ.
ನಾನು ಡೈಲಿ ಪಟ್ಟ ಅಂತ ಕೈಗೆ ಸಿಗೋವಂಥದ್ದನ್ನು ಇಟ್ಟಿದ್ದೀನಿ. ಹಾಗೆ ನಿಮಗೆ ನಾನು ಮೊನ್ನೆ ತೋರಿಸ್ದೆ ಅಲ್ಲ, ಇದೆಲ್ಲ ಜಸ್ಟು ನಿಮಗೆ ಗೊತ್ತೇ ಇದೆ. ಮೇಯ್ನಾಗಿ ನಮಗೆ ಸ್ಯಾರಿ ವೇರ್ ಮಾಡ್ತೀನಿ ಅಂದರೆ ಪಿನ್ಗಳು ಬೇಕು. ಮಾಮೂಲಿ ಸ್ಟೆಫಿ ಪಿನ್ನು ಆ್ಯಂಡ್ ಸುಜಾತ ಆ್ಯಂಡ್ ವಿ ಎಲ್ಲ ಥರ ಪಿನ್ಗಳು ನಾನು ಇಲ್ಲಿ ಸೇವ್ ಮಾಡಿರ್ತೀನಿ. ಅಂದರೆ ಎಲ್ಲಿ ಖಾಲಿ ಬಾಕ್ಸ್ ಇರುತ್ತೋ ಅದಕ್ಕೆ ಸೇವ್ ಮಾಡ್ತೀನಿ. ಯಾಕೆಂದರೆ ಇಲ್ಲಿ ನೋಡಿ ಇಲ್ಲೂ ಒಂದಿದೆ. ಹಾಗೇನು ಬೇಗ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅಷ್ಟೇ, ಇನ್ನೇನಿಲ್ಲ. ಯಾಕೆಂದರೆ ಎಲ್ಲರೂ ಹೋಗುವಾಗ ಬೇಗ ಬೇಗ ಸಿಕ್ಕಿದ್ರೆ ನಮಗೂ ಟೈಮ್ ವೇಸ್ಟ್ ಆಗೋಲ್ಲ. ಹಾಗಾಗಿ ಈಗ ನೋಡಿ, ನಾನು ಮೊದಲು ಒಂದು ಬಾಕ್ಸಲ್ಲಿ ಇಡ್ತಿದ್ದೆ ಎಲ್ಲ ಇಯರಿಂಗ್ಸು. ನನ್ನ ಹತ್ರ ಅಲ್ಲ ಅನ್ನೋ ಒಂದು 200 ಪೇರ್ ಇಯರಿಂಗ್ಸ್ ಇದೆ. ನನಗಂತೂ ಎಲ್ಲೇ ಹೋದರೂ ಇಯರಿಂಗ್ಸ್ ನಾನು ಜಾಸ್ತಿ ನೆಕ್ಕಿಗೆ ತೊಗೊಳ್ಳಲ್ಲ. ಅಂದರೆ ಕತ್ತಿಗೆ ಚೈನ್ಗಳಾಗಲಿ ಬೇರೆ ಥರ ನಾನು ತೊಗೊಳ್ಳಲ್ಲ. ಜಾಸ್ತಿ ತೊಗೊಳ್ಳೋದೆ ಇಯರಿಂಗು. ನನಗೆ ತುಂಬ ಇಯರಿಂಗ್ ಮೇಲೆ ಆಸೆ ಜಾಸ್ತಿ. ಹಾಗಾಗಿ ಇಯರಿಂಗು ಈ ಒಂದು ಬಾಕ್ಸ್ ಆಯಿತು. ಆ್ಯಂಡ್ ಈ ಬಾಕ್ಸಲ್ಲಿ ಆಗಿದೆ, ಫುಲ್ಲಾಗಿದೆ. ಇನ್ನೂ ಬ್ಯಾಲೆನ್ಸ್ ಇದೆ ಅಲ್ಲಿ. ಅದನ್ನೆಲ್ಲ ಹುಡುಕಿ ಹಾಕಿದ್ರೆ ಫುಲ್ ಆಗುತ್ತೆ. ಸ್ವಲ್ಪ ಇನ್ನೂ ಒಂದು ತರೋವಂಥ ಸಾಧ್ಯತೆ ಅಂದರೆ ಬುಕ್ ಮಾಡ್ತೇನೆ ಇನ್ನೊಂದು, ನೋಡೋಣ ಆಗುತ್ತಂತ. ಈಗ ತೋರಿಸ್ತೀನಿ ನಿಮಗೆ ಪ್ರತಿಯೊಂದೂ. ನೋಡಿ ಎಷ್ಟು ಚೆನ್ನಾಗಿ ಕವರ್ ಆಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಹೋಗುವಾಗ ಅಲ್ಲಿ ಇಲ್ಲಿ ಎಸ್ಬಿಡೋದು, ತಿರ್ಪೊಂದು ಕಡೆ ಅದೊಂದು ಕಡೆ ಎಲ್ಲ ಈ ಥರ ನನಗೆ ಮಿಕ್ಸಬಲ್ ಆಗ್ತಿತ್ತು. ಅದು ನನ್ನ ಮಗಳು ತುಂಬ ಆ ಥರ ಮಾಡ್ತಾಯಿದ್ಲು. ಹಾಗಾಗಿ ಇದನ್ನು ನಾನು ನೋಡಿ ಬುಕ್ ಮಾಡಿದೆ. ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರಿಟಿಯಾಗೂ ಇದೆ. ಅಂದರೆ ಚಿಕ್ಕದಾಗಿ ಚೊಕ್ಕವಾಗಿ ಜಾಗದಲ್ಲಿ ಇಟ್ಕೋಬೋದು. ನೋಡಿ ಈ ರೀತಿ ಬರುತ್ತೆ ಕಲೆಕ್ಷನ್ಸ್ಗಳೆಲ್ಲ. ಈ ರೀತಿ ಇಟ್ಟಿರ್ತೀನಿ ನಾನು. ಇದು ಕ್ಯಾಪ್ ಬರುತ್ತೆ ನಿಮಗೆ. ಮಧ್ಯೆ ಮಧ್ಯೆ ಈ ಥರ ಒಂದು ಸ್ಟಿಚ್ ಮಾಡ್ಲಿಕ್ಕೆ ಕೊಡ್ತಾರೆ. ಅಂದರೆ ಮಧ್ಯೆ ಹತ್ರ ಈ ಥರ ಗ್ಯಾಪ್ಗೆ ಈ ಥರ ಹಿಂಗೆ ತೆಗಿಬೋದು, ಹಾಕ್ಬೋದು. ಇದನ್ನು ಈ ಥರ ಕೊಟ್ಟಿರ್ತಾರೆ. ಈ ರೀತಿ ನೀವು ಇಟ್ಕೋಬೋದು. ನಾನು ಸಿಲ್ವರ್ನೇ ಒಂದು ಕಡೆ ಇಟ್ಟಿದ್ದೀನಿ. ಅಂದರೆ ಇವೆಲ್ಲ ಸ್ವಲ್ಪ ಯಾಕೆ ಹೇಳೋದಂದರೆ ಸ್ವಲ್ಪ ಕಾಸ್ಟ್ಲಿ ಕೊಟ್ಟಿರ್ತೀವಿ. ಒಂದೊಂದಕ್ಕೂ 300-200 ಇರುತ್ತೆ. ಇವೆಲ್ಲ ಸುಮ್ಮನೆ ಅಲ್ಲ, ಒಂದ್ಸಲ ಹಾಕ್ಕೊಂಡು ವೇಸ್ಟ್ ಮಾಡಿಬಿಡೋದಕ್ಕೆ ಅಲ್ಲ. ಇವೆಲ್ಲ ತುಂಬ ಯೂಸ್ ಆಗುತ್ತೆ ನನಗೆ. ನನಗಂತೂ ಈ ಥರ ದೊಡ್ಡ ದೊಡ್ಡ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ. ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರೋದಕ್ಕೆ ಅಂದರೆ ಎರಡೆರಡೇ ಇಟ್ಟಿದ್ದೀನಿ. ಜಾಸ್ತಿ ಮಿಂಕಲ್ ಮಾಡಿಲ್ಲ, ಜಾಸ್ತಿ ದೊಡ್ಡವನ್ನ. ಎಷ್ಟು ಚೆಂದ ಕಾಣುತ್ತೆ ಅಂತ ಇವೆಲ್ಲ, ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇವೆಲ್ಲ ಈ ಥರ ಎತ್ತಿಟ್ಟಿದ್ದೀನಿ. ಇದನ್ನು ನಾನು ಇನ್ನು ವೇರ್ ಮಾಡಿಲ್ಲ. ಇದನ್ನು ವೇರ್ ಮಾಡಿಲ್ಲ. ಆ್ಯಂಡ್ ಇನ್ನು ಕೆಲವೊಂದನ್ನು ನಾನು ವೇರೇ ಮಾಡಿಲ್ಲ. ಅವನು ಅಷ್ಟೇ ಎತ್ತಿಟ್ಟಿದ್ದೀನಿ, ವೇರ್ ಮಾಡಬೇಕು. ಇದು ಅಷ್ಟೇ 150 ಕೊಡ್ಬೋದಲ್ಲ ಆರಾಮ್ಸೆ. ಇವೆಲ್ಲ ಅಂದರೆ ಹೋದಾಗ ಒಂದೊಂದು ಜೊತೆ 2 ಜೊತೆ ತಂದು ಸ್ಟಾಕ್ ಮಾಡಿರೋದು. ಇದನ್ನು ಆಲ್ರೆಡಿ 2 ಇಯರ್ಸಿಂದ ಸ್ಟಾಕ್ ಮಾಡಿರೋದು ಇಷ್ಟಿದೆ ನೋಡಿ. ಇವೆಲ್ಲ ಸಣ್ಣವು ಸಿಲ್ವರು ಆ್ಯಂಡ್ ಗೋಲ್ಡು ಸಹ ಮಿಕ್ಸ್ ಆಗಿದೆ ಇದರಲ್ಲಿ. ಅಂದರೆ ಎಲ್ಲರ ಬಂದಾಗ ಬಿಚ್ಚಿಟ್ಟಿರ್ತೀವಲ್ವ, ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ ನಾನು. ಆ್ಯಂಡ್ ಸಿಲ್ವರು ಇದೆ. ಆ್ಯಂಡ್ ಇವೆಲ್ಲ ಆ್ಯಂಡ್ ಗ್ರ್ಯಾಂಡಾಗಿ, ಅಂದರೆ ಇಲ್ಲಿ ನೋಡಿ ಗ್ರ್ಯಾಂಡಾಗಿ ಹಾಕ್ಕೊಳ್ತಾರ ಆ ಥರ ಒಂದು ಇದು ಈ ರೀತಿ. ಇದು ಎಲ್ಲ ಇಲ್ಲಿಟ್ಟಿದ್ದೀನಿ. ಇವೆಲ್ಲ ಕಲರ್ಫುಲ್, ಅಂದರೆ ಕಲರ್ ಆಗಿರುತ್ತಲ್ಲ, ಸೀರೆಗಳಿಗೆ ಮ್ಯಾಚಿಂಗ್ ಬೇಕಲ್ಲ, ಅದಕ್ಕೆ ಇವನ್ನ ಇಲ್ಲಿಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಅಷ್ಟೇ ಸಿಲ್ವರೆಲ್ಲ ಇದೆ. ಆ ಬಾಕ್ಸ್ ಒಂಚೂರು ಎಕ್ಸ್ಚೇಂಜ್ ಮಾಡಿದ್ದೀನಿ. ಅಂದರೆ ಗೊತ್ತಾಗಲ್ಲ ಯಾವ ಬಾಕ್ಸ್ ಯಾವುದು ಅನ್ನೋದೇ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಇದೆ. ಅದಕ್ಕೆ ಈಗೆಲ್ಲ ಸ್ವಲ್ಪ ಎಕ್ಸ್ಚೇಂಜ್ ಮಾಡೋಣ. ಬೀಳ್ಬೇಡ. ನನ್ನ ಫೇವ್ರೇಟ್ ಪಿಂಕ್. ಹಾಗಾಗಿ ತುಂಬ ಚೆನ್ನಾಗಿ ಪ್ರಿಟಿಯಾಗಿ ಕಾಣಿಸುತ್ತೆ ಇವೆಲ್ಲ ನೋಡಿ. ಒಂದೊಂದು ಥರ ಡಿಫ್ರೆಂಟ್ ಆಗಿದೆ. ಇದಂತೂ ಒಳ್ಳೆ ಗ್ರ್ಯಾಂಡ್ ಲುಕ್. ಇದೆಯಲ್ಲ ಇದು ಸಿಲ್ವರ್, ಗ್ರ್ಯಾಂಡ್ ಲುಕ್ ಇದೆ ಫ್ರೆಂಡ್ಸ್. ಇದು ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರತಿಯೊಂದೂ ಸಹ ನಾನು ಇಲ್ಲೇ ಮಡಗೋದು ನೋಡಿ. ಯಾವೂ ನಾನು ಇನ್ನೂ ವೇರ್ ಮಾಡಿಲ್ಲ. ವೇರ್ ಮಾಡಿದಾಗ ನಿಮ್ಗೆ ಖಂಡಿತ ತೋರಿಸ್ತೀನಿ. ನೋಡಿ ಇದನ್ನಂತೂ ಇನ್ನೂ ವೇರೇ ಮಾಡಿಲ್ಲ. ಇಷ್ಟು ದೊಡ್ಡದಿದೆ, ಹೇಗೆ ಹಾಕ್ಕೊಳ್ಳೋದು, ಹೆಂಗೆ ಕಾಣಿಸ್ತೀನಿ ಅನ್ನೋ ಒಂದು ಸಂಕೋಚ ಇದೆ ಇದು ವೇರ್ ಮಾಡಲಿಕ್ಕೆ. ಆದರೂ ತೊಗೊಬಿಟ್ಟಿದ್ದೀನಿ. ಒಂದು ಸಲ ವೇರ್ ಮಾಡಿ ಟೆಸ್ಟ್ ಮಾಡಬೇಕು. ತೊಗೊಂಡಿಲ್ಲ, ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ನಿಮಗೆ ಬಳೆ ಬಾಕ್ಸ್ ಹೇಳಿದೆ ಅಲ್ವಾ, ಅದನ್ನು ತೋರಿಸ್ತೀನಿ ಇವಾಗ. ಈಗ ನೋಡಿ ಬಳೆ ಬಾಕ್ಸ್ನ ಈ ಥರ ಸೆಟ್ ಮಾಡಿದ್ದೀನಿ. ಇನ್ನೂ ತುಂಬ ಇದೆ ಬಾಕ್ಸ್ಗಳು, ಅಂದರೆ ಬಳೆಗಳು ಇನ್ನೂ ಇದೆ, ಆದರೆ ಇನ್ನೂ ಹಾಕಿಲ್ಲ. ಇನ್ನೂ ಒಂದು ಖಾಲಿ ಇದೆ. ಈ ರೀತಿ ನೀವು ಎಲ್ಲರೂ ಒಂದು ಕಡೆ ನೋಡಿ, ಜಾಗನೂ ಜಾಸ್ತಿ ಹಿಡಿಯಲ್ಲ. ಒಂದು ಕಡೆ ಇಟ್ಟು ಅದ್ರ ಮೇಲೆ ಏನು ಬೇಕಾದ್ರೂ ನಾವು ಇಡ್ಬೋದು, ಒಡೆದೋಗುತ್ತೆ ಅನ್ನೋದೇನಿರಲ್ಲ. ಇಲ್ಲ ಕೆಳಗಡೆ ವೆಯ್ಟ್ ಆಗಿರೋದು ಇಟ್ಬಿಟ್ಟು ಮೇಲ್ಗಡೆ ಲೈಟ್ ವೆಯ್ಟ್ ಇದನ್ನು ಇಡ್ಬೋದು, ಕ್ಯಾರಿ ಮಾಡುತ್ತೆ. ಆ್ಯಂಡ್ ಏನು ಬೇಕು ಅನ್ನೋದು ನಮಗೆ ಪರ್ಫೆಕ್ಟಾಗಿ ಇಲ್ಲೇ ಕಾಣಿಸುತ್ತೆ. ಬಾಕ್ಸಲ್ಲಿ ಇಟ್ಟಿರೋದು ಇನ್ನೊಂದು ಬಾಕ್ಸ್ ಇದೆ ನಂದು, ಅದೆಲ್ಲ ನನಗೆ ಗೊತ್ತೇ ಆಗಲ್ಲ. ಅಲ್ಲ ಆ ಬಳೆ ಇದೆಯಾ ಅಂತ ಯೋಚನೆ ಮಾಡಬೇಕು, ಆ ಥರ ಆಗುತ್ತೆ. ಪಿಚ್ ನೋಡಬೇಕು. ಇದೆಲ್ಲ ಆಗಲ್ಲ. ಈಗ ವೈಟ್ ಸ್ಯಾರಿ ಅಂದರೆ ವೈಟು, ಗ್ರೀನು ಆ್ಯಂಡ್ ಪರ್ಪಲ್ಲು, ಯಾವ ಥರ ಪಿಂಕು, ಈ ರೀತಿ ಸ್ಯಾರಿಗಳಿಗೆ ನಾವು ನೋಡಿ ಪಟ್ಟ ಅಂತ ತೆಗ್ದು ಎತ್ತಿಟ್ಕೊಂಡು ತಿರ್ಗಿ ಅಲ್ಲೇ ಇಡ್ಬೋದು. ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. buy one get one ಎರಡೂ buy one get one ಮಾಡಿದೆ. ಫಸ್ಟ್ ಒಂದೊಂದು ಸಿಂಗಲ್ ಮಾಡಿದ್ದೆ, ಆಮೇಲೆ ಕ್ಯಾನ್ಸಲ್ ಮಾಡಿ buy one get one ಮಾಡಿಕೊಂಡೆ. ಯಾಕೆಂದರೆ ನಮಗೂ ವರ್ತ್ ಆಗುತ್ತೆ. ಹಾಗಾಗಿ
ವೇಸ್ಟ್ ಮಾಡೋದಕ್ಕಾಗೋದಿಲ್ಲ. ಕಾಸು ಕೊಟ್ಟು ತೊಗೊಂಡು ಅದನ್ನು ಒಂದಷ್ಟು ದಿನ ಯೂಸ್ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂವು. ಇಲ್ಲ ಸುಮ್ಮನೆ ವೇಸ್ಟ್ ಆಗುತ್ತಾನೆ ಇರುತ್ತೆ. ಅದಕ್ಕೇ ನಿಮಗೆಲ್ಲ ಇಷ್ಟ ಆದರೆ ಇಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆ ಮಗಳು ಹಾಗೂ ಕನ್ನಡತಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಗುಡ್ ನೈಟ್ ಆ್ಯಂಡ್ ಟೇಕ್ ಕೇರ್.